ನಿಮ್ಮ ಕನಸುಗಳು ದೊಡ್ಡದಾಗಿದ್ದರೆ ನಿಮ್ಮ ಪರೀಕ್ಷೆಗಳು ಕೂಡ ಅಷ್ಟೇ ದೊಡ್ಡದಾಗಿರುತ್ತದೆ. ಆದರೆ ಕೊನೆಯಲ್ಲಿ ಗೆಲುವು ಕೂಡ ಅಷ್ಟೇ ದೊಡ್ಡದಾಗಿರುತ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೇಷರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಹೇಳುವಂಥದ್ದು ಒಂದು ಉತ್ತಮವಾದಂತಹ ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ಸಮಯ ಅಂತ ಹೇಳಬಹುದು. ಮೊದಲೇ ಮೇಷರಾಶಿಯವರು ಸಾಡೆ ಸಾತಿಯ ಮೊದಲನೇ ಚರಣದಲ್ಲಿ ಇದ್ದಂಥವರು. ಹಾಗಾದರೆ ಈ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಎಷ್ಟು ಪರಿಣಾಮಕಾರಿಯಾಗಿ ಬೀರಬಲ್ಲದು, ಅಥವಾ ಯಾವ ರೀತಿಯಾದಂಥ ಒಂದು ಶುಭ ಫಲಗಳು ಅಥವಾ ಕೆಲವೊಂದಿಷ್ಟು ನಷ್ಟಗಳು ಬರಬಹುದು ಅಂತ ಒಂದೊಂದಾಗಿ ಹೇಳ್ಕೊಂಡು ಬರ್ತೇನೆ. ಆಗಸ್ಟ್ ತಿಂಗಳ ಗ್ರಹ ಗೋಚಾರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುವಂಥದ್ದಾಗ್ತದೆ. ಈ ತಿಂಗಳು ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಹಾಗಾಗಿ ಪ್ರತಿ ಹೆಜ್ಜೆನೂ ಕೂಡ ನೀವು ಯೋಚಿಸಿ ಇಡಬೇಕಾಗ್ತದೆ, ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ. ಆದ್ದರಿಂದ ಏನೆಲ್ಲ ನಿಮಗೆ ಲಾಭಗಳು ಬರಬಹುದು ಅಂತಂದರೆ, ಒಂದು ಉತ್ತಮವಾದಂಥ ಒಂದು ಭವಿಷ್ಯದಲ್ಲಿ ಏಳಿಗೆಯನ್ನು ಕಾಣಬಹುದು. ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಳ್ಳಲಿಕ್ಕೆ ಈ ಆಗಸ್ಟ್ ತಿಂಗಳು ಅತ್ಯುತ್ತಮವಾದಂಥ ಒಂದು ವೇದಿಕೆ ಅಂತ ನಾನು ಹೇಳ್ತೇನೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಪರೀಕ್ಷೆಗೆ ಕೂಡ ನೀವು ಎದುರಾಗುವಂಥದ್ದು ಬರ್ತದೆ, ಅಥವಾ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಾವು ಹೋಗುವಂಥವ್ರಾಗ್ತೀರಿ. ಇನ್ನು ಹೊಸ ಜವಾಬ್ದಾರಿಗಳು ಹುಟ್ಟುಕೊಳ್ಳುವಂಥದ್ದಾಗ್ತದೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹೊಸ ಜವಾಬ್ದಾರಿ ಅಂದ್ಕೂಡ್ಲೇ ಕೆಲಸ ಜಾಸ್ತಿ ಆಗುವಂಥದ್ದು ಕೂಡ ಆಗ್ತದೆ ಹೇಳುವಂಥದ್ದು ಮರೆಯೋಕ್ಕೆ ಹೋಗಬೇಡಿ. ಕೆಲಸ ಜಾಸ್ತಿ ಆಯಿತು, ನನಗೆ ಪ್ರೆಷರ್ ಕೊಡ್ತಾ ಇದ್ದಾರೆ ಅಥವಾ ಟಾರ್ಚರ್ ಮಾಡ್ತಿದ್ದಾರೆ ಅಂದ್ಕೊಂಡು ನೀವು ಅಂದ್ಕೊಂಡ್ರೆ ಅದು ತಪ್ಪಾಗ್ತದೆ. ನಿಮಗೆ ಎಲ್ಲಿ ಜವಾಬ್ದಾರಿ ಜಾಸ್ತಿ ಆಗ್ತದೋ ಅಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಅತ್ಯುತ್ತಮವಾದಂಥ ಒಂದು ವೇದಿಕೆಯಾಗಿ ಪರಿಣಾಮ ಕೊಡ್ತದೆ. ಇನ್ನು ನಿಮ್ಮ ಒಂದು ಭವಿಷ್ಯದ ಪ್ರಗತಿಗೆ ಈ ಜವಾಬ್ದಾರಿಗಳು ಅತ್ಯುತ್ತಮವಾದಂಥ ಒಂದು ಮೆಟ್ಟಿಲಾಗಿರ್ತದೆ. ಇದನ್ನು ಮಾತ್ರ ಮನದಟ್ಟು ಮಾಡಿಕೊಳ್ಳಿ. ಇನ್ನು ಯಾರೆಲ್ಲ ಬಂದುಬಿಟ್ಟು ಒಂದು ಸರ್ಕಾರಿ ಉದ್ಯೋಗಕ್ಕಾಗಿ ಹಾತೊರಿತಾ ಇದ್ದಂಥವರು ಅಥವಾ ಕಾದು ನೋಡ್ತಾ ಇದ್ದವರಿಗೆ, ಈ ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ಉದ್ಯೋಗ ಕೂಡ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಿಮಗೆ ಏನೂ ಒಂದು ಏಳಿಗೆ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ಕೊಂಡ್ರೆ, ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿಯ ಗೋಚಾರ ಫಲ. ಹಾಗಾಗಿ ನಿಮಗೆ ಅಂತಹ ಏನಾದರೂ ತೊಂದರೆ ಇದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಬರುತ್ತಿರುವಂಥ ಒಂದು ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಲೂ ಕೂಡ ಇದಕ್ಕೊಂದು ಸಲಹೆ ಮತ್ತು ಪರಿಹಾರ ಹೇಳುವಂಥದ್ದನ್ನು ತಾವು ಕಾಣಲಿಕ್ಕೆ ಸಿಗ್ತದೆ. ಇನ್ನು ವ್ಯಾಪಾರಿಗಳಿಗೆ ವಿಶೇಷವಾಗಿ ಹೊಸ ಬೆಳವಣಿಗೆ ಕಾಣಬಹುದು. ಈ ಆಗಸ್ಟ್ ತಿಂಗಳಲ್ಲಿ ಹೊಸ ಒಂದು ಗ್ರಾಹಕರ ಪರಿಚಯ ಆಗ್ಬೋದು, ಅಥವಾ ಹೊಸ ಒಂದು ವೆಂಡರ್ಗಳು, ಒಂದು ಕ್ಲೈಂಟ್ಗಳ ಪರಿಚಯ ಆಗ್ಬೋದು. ಹಳೆಯ ಗ್ರಾಹಕರು ಮತ್ತೆ ನಿಮಗೆ ವಾಪಸ್ ನಿಮ್ಮ ಹತ್ರ ಬರುವಂಥದ್ದಾಗ್ತದೆ. ಎಲ್ಲೋ ಒಂದು ಕಡೆಗೆ ಈ ಆಗಸ್ಟ್ ತಿಂಗಳು ಹೇಳುವಂಥದ್ದು ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂಥ ಒಂದು ಲಾಭವನ್ನು ತಂದುಕೊಡ್ತದೆ. ಇಷ್ಟು ದಿನ ಏನಾದರೂ ಯಾರೆಲ್ಲ ಬಂದುಬಿಟ್ಟು ಒಂದು ಡಲ್ಲಾಗಿ ಬಿಸ್ನೆಸ್ ಮಾಡ್ತಾ ಇದ್ದವರಿಗೆ ಈ ತಿಂಗಳು ಒಂದು ಹೊಸ ಹುರುಪು ಸಿಗಲಿಕ್ಕಿದೆ, ಒಂದು ಹೊಸ ಬೆಳವಣಿಗೆ ಸಿಗಲಿಕ್ಕಿದೆ. ಮೇಷರಾಶಿಯ ಬಿಸ್ನೆಸ್ಮೆನ್ಗಳ ವಿಚಾರಕ್ಕೆ ಬಂದರೆ, ನೀವು ಕೆಲವೊಂದಿಷ್ಟು ಹೊಸ ಒಪ್ಪಂದಕ್ಕೆ ಸಹಿ ಹಾಕುವಂಥವ್ರಾಗ್ತೀರಾ. ಮತ್ತು ಹೊಸ ಕ್ಲೈಂಟ್ಗಳಿಂದ ಅತ್ಯುತ್ತಮವಾದಂಥ ಒಂದು ಲಾಭ ಕೂಡ ನಿಮಗೆ ಬರ್ತದೆ. ಹೊಸ ಆರ್ಡರ್ಗಳು ಬರುವಂಥದ್ದಾಗ್ತದೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಬಿಸ್ನೆಸ್ಮೆನ್ಗಳಿಗೆ ಈ ಆಗಸ್ಟ್ ತಿಂಗಳು ಅತಿ ಉತ್ತಮವಾಗಿರುವಂಥದ್ದು. ಎಷ್ಟೇ ಉತ್ತಮವಾಗಿದ್ದರೂ ಕೂಡ ನಿಮ್ಮ ಪರಿಶ್ರಮದ ಅಗತ್ಯ ಇರ್ತದೆ, ನಿಮ್ಮ ಪ್ಲ್ಯಾನಿಂಗ್ದ ಅಗತ್ಯ ಇರ್ತದೆ. ನೀವು ಯಾರೆಲ್ಲ ವೆಂಡರ್ ಬಂದ ಕೂಡಲೇ ಅವರಿಗೆ ಕಣ್ಣು ಮುಚ್ಚಿಕೊಂಡು ಒಪ್ಪಂದಕ್ಕೆ ಸೈನ್ ಹಾಕೋಕ್ಕೆ ಹೋಗಬೇಡಿ. ಎಲ್ಲೋ ಒಂದು ಕಡೆಗೆ ಸಾಡೆ ಸಾತಿ ನಡೀತಾ ಇದೆ, ಇದನ್ನು ಮಾತ್ರ ಮಂದಟ್ಟು ಮಾಡ್ಕೊಳ್ಳಿ. ಬರ್ತಾ ಎಲ್ಲರೂ ಸ್ನೇಹಿತರೇ ಆಗಿರ್ತಾರೆ, ಹೋಗ್ತಾ ಎಲ್ಲರೂ ಹಿತಶತ್ರುಗಳಾಗಿ ಹೋಗುವಂಥವ್ರು ಜನಗಳು ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ನೋಡಿ ಮಾಡಿ ತಿಳ್ಕೊಂಡು ಅವರ ಒಪ್ಪಂದಕ್ಕೆ ಸಹಿ ಹಾಕುವಂಥದ್ದು ಅತಿ ಸೂಕ್ತವಾಗಿರುವಂಥದ್ದು. ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ ತಿಂಗಳು ಪ್ರಥಮದಲ್ಲಿ ನಿಮಗೆ ಒಂದು ಸ್ವಲ್ಪ ಆದಾಯ ನಿಧಾನವಾಗಿ ಹೋಗ್ತಾ ಇರ್ತದೆ. ಆದರೆ ಹಳೆಯ ಸಾಲಗಳು ಕೂಡ ವಾಪಸ್ ಬರ್ತದೆ. ಯಾರಿಗೆಲ್ಲ ನೀವು ಸಾಲ ಕೊಟ್ಟಿದ್ರಿ, ತುಂಬ ವರ್ಷಗಳಾಗಿತ್ತು, ಅದರ ಆಸೆನೂ ಕೂಡ ಬಿಟ್ಟಿದ್ರಿ, ಅಂಥ ಸಾಲಗಳು ಮತ್ತೆ ನಿಮಗೆ ವಾಪಸ್ ಬರುವಂಥದ್ದಾಗ್ತದೆ. ಆದಾಯ ನಿಮಗೆ ಆರಂಭದಲ್ಲಿ ನಿಧಾನ ಆಗಿದ್ದರೂ ಕೂಡ ಹೋಗ್ತಾ ಒಂದು ತಿಂಗಳ ಅಂತ್ಯದಲ್ಲಿ ನಿಮಗೆ ಉತ್ತಮವಾದಂಥ ಆದಾಯನೇ ಬರ್ತದೆ. ನೀವು ಮಾಡುವಂಥ ಕೆಲಸದಲ್ಲಿ ಏಳಿಗೆ ಆಗಿರ್ತದೆ, ಅದರಿಂದ ಒಂದು ಧನಲಾಭ ಬರುವಂಥದ್ದಾಗ್ತದೆ. ಇನ್ನು ಕೆಲವೊಂದಿಷ್ಟು ಅನಿರೀಕ್ಷಿತ ಅಮೌಂಟ್ಗಳು ನಿಮಗೆ ಬರುವಂಥದ್ದು ಇರ್ತದೆ. ಇನ್ನು ಕೆಲವೊಂದಿಷ್ಟು ಇನ್ಶೂರೆನ್ಸ್ಗಳಿಂದ ಒಂದು ಅನಿರೀಕ್ಷಿತ ಅಮೌಂಟ್ಗಳು ಬರುವಂಥದ್ದಾಗಬಹುದು, ಅಥವಾ ನಿಮ್ಮ ಕೆಲವೊಂದಿಷ್ಟು ಹಳೆಯ ಹೂಡಿಕೆಗಳ ಮೇಲೆ ಒಂದು ಅಮೌಂಟನ್ನು ಬರುವಂಥದ್ದಾಗ್ಬೋದು, ಅಥವಾ ನಿಮಗೆ ಕಂಪನಿನಲ್ಲಿ ಎಲ್ಲಾದರೂ ಕೆಲಸ ಮಾಡ್ತಿರುವಂಥವ್ರಾದರೆ ನಿಮ್ಗೆ ಯಾವುದೋ ರೀತಿಯಾದಂಥ ಒಂದು ಬೋನಸ್ ಬರ್ಬೋದು, ಅಥವಾ ಇನ್ಸೆಂಟಿವ್ಗಳು ಬರ್ಬೋದು. ಅದು
ಯಾವ ರೀತಿ ಇರ್ತದೆ ಕೇಳಿದ್ರೆ, ನೀವು ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಆಶೆಯಿಂದ ಕೂತ್ಕೊಂಡಿರುವಂಥವ್ರು ಆಗಿರೋದಿಲ್ಲ, ಅನಿರೀಕ್ಷಿತವಾಗಿ ಬರುವಂಥದ್ದಾಗ್ತದೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ದುಂದು ವೆಚ್ಚಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಸ್ವಲ್ಪ ದುಂದು ವೆಚ್ಚ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀವು ನೋಡಿ ಮಾಡಿ ತಿಳ್ಕೊಳ್ಳುವಂಥದ್ದು ಅತಿ ಸೂಕ್ತವಾಗಿರುತ್ತದೆ. ದುಡ್ಡು ಬಂತು ಅಂದ ಕೂಡಲೇ ಖರ್ಚುಗಳು ಜಾಸ್ತಿ ಆಗುವಂಥದ್ದಾಗ್ತದೆ. ಎಲ್ಲೋ ಒಂದು ಕಡೆಗೆ ನಮ್ಮ ಹತ್ರ ಎಷ್ಟು ದುಡ್ಡು ಇರ್ತದೋ ಅದಕ್ಕಿಂತ ಜಾಸ್ತಿ ಕಮಿಟ್ಮೆಂಟೇ ಆಗ್ತದೆ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ದುಂದು ವೆಚ್ಚನ ಕಂಟ್ರೋಲ್ ಮಾಡೋದು ಒಳ್ಳೆಯದು. ಮೇಷರಾಶಿಯ ಕುಟುಂಬದ ವಿಚಾರಕ್ಕೆ ಬಂದರೆ, ಈ ಆಗಸ್ಟ್ ತಿಂಗಳಲ್ಲಿ ಅತಿ ಉತ್ತಮವಾಗಿರುವಂಥದ್ದು. ನಿಮ್ಮ ಮನೆಯವರ ಜೊತೆಗೆ ಒಂದು ಸಂತೋಷದ ವಾತಾವರಣ ಕಳೆಯುವಂಥವ್ರು ಆಗ್ತೀರಾ. ಮನೆಯಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣವಾಗುವಂಥದ್ದು ಆಗ್ತದೆ. ನಿಮ್ಮ ಮಕ್ಕಳಿಂದ ಕೆಲವೊಂದಿಷ್ಟು ಖುಷಿಯ ವಿಚಾರಗಳನ್ನು ಕೇಳಲಿಕ್ಕೆ ಸಿಗ್ತದೆ ನಿಮಗೆ. ಅವ್ರ ಎಜುಕೇಷನಲ್ಲಾಗಿರ್ಬೋದು, ಅಥವಾ ಅವರು ಮಾಡ್ತಿರುವಂಥ ಕೆಲಸದಲ್ಲಾಗಿರ್ಬೋದು, ಅಥವಾ ಅವ್ರು ಯಾವುದಾದ್ರೂ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಅಲ್ಲಿ ಒಂದು ಉತ್ತಮ ಫಲಿತಾಂಶ ಬರುವಂಥದ್ದು ಆಗ್ಬೋದು. ಈ ರೀತಿಯಾದಂಥ ಒಂದು ಕೆಲವೊಂದಿಷ್ಟು ಖುಷಿಯ ಕ್ಷಣಗಳು ಹಂಚಿಕೊಳ್ಳಿಕ್ಕೆ ಸಿಗ್ತದೆ. ಸಂತೋಷದ ವಾತಾವರಣದಲ್ಲಿ ತಾವು ಬೆರೆತು ಬೆಳೀಲಿಕ್ಕೆ ಈ ಆಗಸ್ಟ್ ತಿಂಗಳು ಅತಿ ಸೂಕ್ತವಾಗಿರುತ್ತದೆ. ಇನ್ನು ಹಿರಿಯರ ಮಾರ್ಗದರ್ಶನ, ನಿಮ್ಮ ತಂದೆ ತಾಯಿಯ ಮಾರ್ಗದರ್ಶನ ನಿಮ್ಗೆ ಸಿಗ್ಬೋದು, ಅಥವಾ ನಿಮ್ಮ ಅಣ್ಣನ ಮಾರ್ಗದರ್ಶನ ಸಿಗ್ಬೋದು, ನಿಮ್ಮ ಗುರುಗಳ ಮಾರ್ಗದರ್ಶನ ಸಿಗ್ಬೋದು. ನಿಮಗೆ ಆಶೀರ್ವಾದ ಮಾಡುವಂಥವರಿಂದ ಉತ್ತಮವಾದಂಥ ಮಾರ್ಗದರ್ಶನ ಸಿಗ್ತದೆ. ಇನ್ನು ನಿಮ್ಮ ಕುಟುಂಬದವರ ಜೊತೆಗೆ ಇದ್ದಂಥ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅದೆಲ್ಲ ದೂರವಾಗುವಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಆಗ್ತದೆ. ಅದು ನಿಮ್ಮ ಹೆಂಡತಿ ಜೊತೆಗಿರ್ಬೋದು, ನಿಮ್ಮ ತಂದೆ ತಾಯಿ ಜೊತೆಗಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮ ತಂಗಿಯರ ಜೊತೆಗಿರ್ಬೋದು. ಕೆಲವೊಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದವೆಲ್ಲ ದೂರವಾಗುವಂಥದ್ದಾಗ್ತದೆ. ಮೇಷರಾಶಿಯ ಕಂಕಣ ಭಾಗ್ಯ, ಯಾರೆಲ್ಲ ಬಂದುಬಿಟ್ಟು ಒಂದು ಮದುವೆ ಆಗಬೇಕು ಅಂದ್ಕೊಂಡು ಕಾಯ್ತಾ ಇದ್ದವರು, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಖಂಡಿತವಾಗಲೂ ಕೂಡ ಕಂಕಣ ಭಾಗ್ಯದ ಯೋಗ ಹೇಳುವಂಥದ್ದು ಇದೆ. ಇನ್ನೂ ಕೆಲವೊಂದಿಷ್ಟು ಜನ ಡಿವೋರ್ಸ್ ಆದಂಥವರು, ವಿಚ್ಛೇದನ ಪಡ್ಕೊಂಡಂಥವರು, ಅವರಿಗೂ ಕೂಡ ಮರು ಮದುವೆಗೆ ಸೂಕ್ತವಾದಂಥ ಸಮಯ ಅಂತಂದರೆ ಈ ಆಗಸ್ಟ್ ತಿಂಗಳಾಗಿರುತ್ತದೆ. ಅದು ಕೂಡ ನಿಮಗೆ ಆಗಸ್ಟ್ 15ನೇ ತಾರೀಕು ನಂತರವೇ ನಿಮಗೆ ಕಂಕಣ ಭಾಗ್ಯದ ಯೋಗ ಅಥವಾ ಮದುವೆಯ ನಿಶ್ಚಿತಾರ್ಥ ಮಾಡಿಕೊಳ್ಳುವಂಥ ಯೋಗ, ಕೆಲವೊಂದಿಷ್ಟು ಶುಭ ಕಾರ್ಯಗಳು ಮನೆಯಲ್ಲೂ ಕೂಡ ನಡೆಯುವಂಥದ್ದು ಕೂಡ ಆಗ್ತದೆ. ಮೇಷರಾಶಿಯ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ, ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣಲಿಕ್ಕೆ ಸಿಗ್ತದೆ. ನೀವು ಯಾವುದೆಲ್ಲ ಇಂಜಿನಿಯರಿಂಗ್ ಮಾಡ್ತೀರೋ, ಅಥವಾ MBBS ಮಾಡ್ತೀರೋ, ಅಥವಾ ಹೈಸ್ಕೂಲಿಗೆ ಹೋಗುವಂಥವರು ಪ್ರತಿಯೊಬ್ಬರಿಗೂ ಕೂಡ ಈ ತಿಂಗಳು ಅತಿ ಉತ್ತಮವಾಗಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಶನಿ ಏನು ಹೇಳ್ತಾ ಇದ್ದಾನೆ ಕೇಳಿದರೆ, ನಿಮ್ಮ ರಾಶಿನಲ್ಲಿ ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮ ಮುಂದಿನ ಏಳಿಗೆಗೆ ಅನುಕೂಲ ಕೊಡುತ್ತೆ ಅಂತ. ಹಾಗಾಗಿ ನೀವು ಈ ತಿಂಗಳು ಚೆನ್ನಾಗಿದೆ ಅಂದ್ಕೊಂಡ್ಬಿಟ್ಟು ಓದದೆ ಮಾಡದೆ ಕೂತ್ಕೊಂಡಿದ್ರೆ ಅದು ಯಾವುದೇ ರೀತಿಯಾದಂಥ ಫಲ ಕೊಡೋದಿಲ್ಲ. ಎಂತಹ ಗ್ರಹ ಫಲಗಳು ಒಳ್ಳೆಯದಿದ್ದರೂ ಕೂಡ ನಮ್ಮ ಪರಿಶ್ರಮ ಅಗತ್ಯ ಇದ್ದೇ ಇರ್ತದೆ. ಹಾಗಾಗಿ ಕಟ್ಟುನಿಟ್ಟಿನ ಶಿಸ್ತಿನಲ್ಲಿ ನೀವು ವಿದ್ಯಾಭ್ಯಾಸ ಮುಂದುವರಿಸಿ, ಖಂಡಿತವಾಗಲೂ ಕೂಡ ಅತಿ ಉತ್ತಮವಾದಂಥ ಏಳಿಗೆ ಹೇಳುವಂಥ ಸಿಗ್ತದೆ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಫಲಿತಾಂಶ ಹೇಳುವಂಥ ಸಿಗ್ತದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗೆ ತಯಾರಿಯಲ್ಲಿದ್ದವರು, ಅಥವಾ ಕೆಲವೊಂದಿಷ್ಟು ಜನ ಪರೀಕ್ಷೆಯನ್ನು ಬರೆದವರು ಇದ್ದರೆ ನಿಮಗೆ ಉತ್ತಮವಾದಂಥ ಫಲಿತಾಂಶ ಹೇಳುವಂಥದ್ದು ಸಿಗ್ತದೆ. ಇನ್ನು ಯಾರೆಲ್ಲ ತಯಾರಿಯಲ್ಲಿದ್ದರೋ ಅವರಿಗೂ ಕೂಡ ಪ್ರಗತಿ ಹೇಳುವಂಥದ್ದು ಕಾಣ್ತದೆ. ಇಲ್ಲಿ ನೀವು ಶಿಸ್ತಿನಿಂದ ಓದಿದರೆ ಖಂಡಿತವಾಗಲೂ ಕೂಡ ಮುಂದೆ ಬರುವಂಥ ಪರೀಕ್ಷೆಗಳು ಕೂಡ ಅಷ್ಟೇ ಚೆನ್ನಾಗಿ ಆಗುವಂಥದ್ದಾಗ್ತದೆ. ಮೇಷರಾಶಿಯ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ತಿಂಗಳು ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಹೇಳುವಂಥದ್ದಿಲ್ಲ. ಖಂಡಿತವಾಗಲೂ ಕೂಡ ಎಲ್ಲಾದರೂ ಒಂಚೂರು ನಿಮಗೆ ತೊಂದರೆ ಕೊಟ್ಟರೆ ಅದು ನಿಮ್ಮ ಬ್ಯಾಕ್ ಪೇನ್ ಇರ್ಬೋದು, ಅಥವಾ ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ಗಳು ಆಗ್ಬೋದು. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ಲ. ಎಷ್ಟೇ ಆರೋಗ್ಯ ಚೆನ್ನಾಗಿದ್ದರೂ ಕೂಡ ಈಗಿನ ವಾತಾವರಣ ಕಲುಷಿತ ಆಗಿರೋದ್ರಿಂದ ನೀವು ಸ್ವಲ್ಪ ವ್ಯಾಯಾಮ ಮಾಡುವಂಥದ್ದು, ಟೈಮ್ ಟು ಟೈಮ್ ಫುಡ್ಡನ್ನು ತಗೊಳ್ಳುವಂಥದ್ದು ರೂಢಿ ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಅತಿ ಉತ್ತಮವಾಗಿರುವಂಥದ್ದು ನಿಮ್ಮ ಸಂಗಾತಿಯ ಜೊತೆಗೆ ಸಂತೋಷದ ಕ್ಷಣವನ್ನು ಕಳೀತೀರಾ. ಅದೇ ರೀತಿಯಾಗಿ ಅವರ ಜೊತೆಗೆ ಪರಸ್ಪರ ಕೂತ್ಕೊಂಡು ಕೆಲವೊಂದಿಷ್ಟು ಕೆಲಸ ಕಾರ್ಯದ ಬಗ್ಗೆ ಕೆಲವೊಂದಿಷ್ಟು ಸಂವಾದಗಳು ಮಾಡುವಂಥದ್ದು ಆಗ್ಬೋದು, ಅಥವಾ ನೀವು ಮಾಡುತ್ತಿರುವಂಥ ಕೆಲಸದಲ್ಲಿ ಏಳಿಗೆ ಆಗುವಂಥದ್ದು, ಅಥವಾ ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲವೊಂದಿಷ್ಟು ಬಿಸ್ನೆಸ್ ಮಾಡ್ತೀರಾ, ಸೀರೆ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಹೋಮ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿಬಿಟ್ಟು ಸೇಲ್ ಮಾಡುವಂಥವ್ರು ಇರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಅತಿ ಉತ್ತಮವಾಗಿರುವಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಮಕ್ಕಳಿಂದ ನಿಮಗೆ ಕೆಲವೊಂದಿಷ್ಟು ಆನಂದದಾಯಕವಾದಂತಹ ಸುದ್ದಿಗಳು ಬರುವಂಥದ್ದು, ಅವರಿಂದ ಖುಷಿ ನಿಮಗೆ ಸಿಗುವಂಥದ್ದು, ಇಂಥವೆಲ್ಲ ಏಳಿಗೆಯ ತಿಂಗಳು ಅಂತಂದರೆ ಈ ಆಗಸ್ಟ್ ತಿಂಗಳು ಈ ಮೇಷರಾಶಿಯ ಗೃಹಿಣಿಯವರಿಗೆ ಆಗಿರ್ತದೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್, ಯಾರೆಲ್ಲ ಬಂದುಬಿಟ್ಟು ಮೇಷರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಕೂಡ ಅತಿ ಉತ್ತಮವಾಗಿದೆ.
ಯಾವುದೇ ರೀತಿಯಾದಂಥ ತೊಂದರೆಗಳು ಆಗುವಂಥದ್ದಿಲ್ಲ. ಇಲ್ಲಿ ನೀವು ಸ್ವಲ್ಪ ಗಮನ ವಹಿಸಬೇಕಾಗಿಂಥ ವಿಚಾರ ಏನು ಕೇಳಿದ್ರೆ, ಕೆಲವೊಂದಿಷ್ಟು ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀವು ನೋಡಿ ಪರಿಶೀಲನೆ ಮಾಡಿ ಸೈನ್ ಮಾಡಬೇಕಾಗ್ತದೆ. ಎಲ್ಲೋ ಇವತ್ತು ಗಾಬರಿ ಆಗಿಬಿಟ್ಟು ಸೈನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದರಿಂದ ಒಂದು ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಇಂಥವೆಲ್ಲ ನೋಡದೆ ಮಾಡದೆ ಓದದೇನೆ ಯಾವುದೇ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀವು ನೋಡಿ ಸೈನ್ ಮಾಡಿ ಖಂಡಿತವಾಗಲೂ ಕೂಡ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೇಳುವಂಥದ್ದು ಅತಿ ಉತ್ತಮವಾದಂಥ ಒಂದು ಲಾಭ ಫಲ ತಂದುಕೊಡುವಂಥದ್ದು ಆಗ್ತದೆ. ಯಾರಿಗೆಲ್ಲ ಬಂದುಬಿಟ್ಟು ಒಂದು ಸಂತಾನದ ಬಗ್ಗೆ ಕಾಯ್ತಾ ಇದ್ರೋ, ಯಾರಿಗೆಲ್ಲ ಮದುವೆ ಆಗಿಬಿಟ್ಟು 4 ವರ್ಷ 5 ವರ್ಷ 10 ವರ್ಷ ಆಗಿತ್ತೋ ಅವರಿಗೆಲ್ಲ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು ಕೂಡ ಈ ತಿಂಗಳಲ್ಲೇ ಆಗ್ತದೆ. ಪ್ರಯತ್ನ ನೀವು ಮಾಡಿ ಫಲ ಭಗವಂತ ಕೊಡ್ತಾನೆ ಅಂತ ಹೇಳ್ತಾ ಮುಂದಿನ ವಿಚಾರಕ್ಕೆ ಬಂದರೆ, ಯಾರೆಲ್ಲ ಬಂದುಬಿಟ್ಟು ಮೇಷರಾಶಿಯವರು ಇನ್ವೆಸ್ಟ್ಮೆಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಒಂದು ಫಂಡರ್ಸ್ ಆಗಿರ್ಬೋದು ಅಥವಾ ಈ ಶೇರ್ ಮಾರ್ಕೆಟು ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿರುವಂಥವ್ರಾಗಿರ್ಬೋದು, ಅವರು ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿಬಿಟ್ಟು ನೀವು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಬಂದರೆ ನೀವು ಮಾರ್ಗದರ್ಶನ ಪಡ್ಕೊಂಡು ಮಾಡಿದರೆ ಅತಿ ಉತ್ತಮವಾದಂಥ ಒಂದು ಫಲನ ನೀವು ಅಪೇಕ್ಷೆ ಮಾಡಬಹುದು. ರೈತರ ವಿಚಾರಕ್ಕೆ ಬಂದರೆ, ಮೇಷರಾಶಿಯ ರೈತರು ನಿಮಗೆ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ನಿಧಾನ ಆಗಿರಬಹುದು ಈ ಆಗಸ್ಟ್ ತಿಂಗಳಲ್ಲಿ. ಅದೇ ಒಂದು 16-17ನೇ ತಾರೀಕಿನ ನಂತರದಲ್ಲಿ ಅತ್ಯುತ್ತಮವಾದಂಥ ಒಂದು ಲಾಭ ತಂದುಕೊಡುವಂಥದ್ದು ಆಗ್ತದೆ. ನೀವು ಬೆಳೆದಂಥ ಫಸಲು ಕೂಡ ಅತಿ ಉತ್ತಮವಾಗಿ ಬರುವಂಥದ್ದು. ಈ ರೀತಿಯಾದಂಥ ಒಂದು ಉತ್ತಮವಾದಂತಹ ಕೆಲವೊಂದಿಷ್ಟು ಈ ಏಳಿಗೆಗಳು ನೀವು ಕಾಣಬಹುದು ಈ ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ರೈತರು ಅಂದರೆ ಪರಿಶ್ರಮ ಅಂದರೆ ರೈತರು. ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮ ಮುಂದಿನ ಒಂದು ಫಸಲಿಗೆ ಕಾರಣವಾಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಏಕಾಗ್ರತೆಯಿಂದ ಕೆಲಸ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಚೆನ್ನಾಗಿರ್ತದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ಇಷ್ಟೆಲ್ಲ ನೀವು ಒಳ್ಳೆಯದಾಗುತ್ತೆ ಅಂತಂದರೆ ನಮ್ಗೆ ಇನ್ನೇನೂ ಆಗಲಿಲ್ಲ ಅಂತ ಹೇಳಿದವರು, ನಾನು ಇದು ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿಯ ಗೋಚಾರ ಫಲವಷ್ಟೇ, ನಿಮ್ಮ ಮೂಲ ಜಾತಕ ಅಲ್ಲ. ಒಂದು ಸಾರಿ ನಿಮ್ಮ ಮೂಲ ಜಾತಕನ ನುರಿತ ಜ್ಯೋತಿಷ್ಯಗಳ ಹತ್ರ ನೀವು ಪರಿಶೀಲನೆ ಮಾಡಿಸಿ ಖಂಡಿತವಾಗಲೂ ಕೂಡ ಏನು ತೊಂದರೆ ಅಥವಾ ಯಾವುದರಿಂದ ತೊಂದರೆ ಆಗ್ತಾ ಇದೆ ಹೇಳುವಂಥದ್ದನ್ನು ಕೂಡ ನೀವು ತಿಳ್ಕೊಬೋದು. ಅದಕ್ಕೆ ಒಂದು ಸಣ್ಣ ಪರಿಹಾರ ಕೂಡ ನೀವು ಮಾಡ್ಕೋಬಹುದು. ಹಾಗಾಗಿ ಇನ್ನು ಈ ವಿಡಿಯೋದಲ್ಲಿ ನನ್ನ ಒಂದು ಕೊನೆಯ ಕಿವಿ ಮಾತು ಏನು ಕೇಳಿದರೆ, ಪ್ರತಿದಿನ ಸ್ವಲ್ಪ ಮುಂದೆ ಸಾಗುವವನೇ ಒಂದು ದಿನ ಎಲ್ಲರಿಗಿಂತ ಮುಂದೆ ಬಂದು ನಿಲ್ಲುತ್ತಾನೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಮಂದಟ್ಟು ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆನೂ ಕೂಡ ಒಂದು ಗುರಿಯತ್ತ ಇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನನ್ನ ಮೇಷರಾಶಿಯ ಬಂಧುಗಳಿಗೆ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.